ಸದ್ಧರ್ಮ ಬಂಧುಗಳಿಗೆಲ್ಲ ಜೈ ಜಿನೇಂದ್ರಗಳು. ಪ್ರಸ್ತುತ ಕಾಲಕ್ಕೆ ಜೈನ ಧರ್ಮದ ಮಹತ್ವ ಎಂಬ ವಿಷಯದ ಕುರಿತು ನನ್ನ ಅಭಿಪ್ರಾಯವನ್ನು ನಾನು ಪ್ರಸ್ತುತಪಡಿಸುತ್ತಿದ್ದೇನೆ. ಪ್ರಸ್ತುತ ಕಾಲದಲ್ಲಿ ಅಂದ ತಕ್ಷಣ ನಮ್ಮ ಜೈನ ಧರ್ಮವು ತನ್ನದೇ ಆದ ಪ್ರಾಚೀನತೆ, ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಎಷ್ಟು ಇತಿಹಾಸ? ಕರ್ನಾಟಕದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಚಂದ್ರಗುಪ್ತ ಮೌರ್ಯ ಹಾಗೂ ಭದ್ರವಾಹುವರು ಶ್ರವಣಬೆಳಗೊಳದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಇದನ್ನು ನೋಡಿದ ಉಳಿದ ರಾಜರು, ಮಧ್ಯಕಾಲೀನ ರಾಜರು ಜೈನ ಧರ್ಮದ ಪ್ರಭಾವಕ್ಕೆ ಒಳಗಾಗಿ ಇಡೀ ದೇಶಾದ್ಯಂತ ಜೈನ ಧರ್ಮವನ್ನು ವ್ಯಾಪಕವಾಗಿ ಹರಡಿಸುತ್ತಾರೆ. ಹಾಗಾದರೆ ಜೈನದಲ್ಲಿರುವಂತಹ ಅಂಶಗಳೇನು, ಮಹತ್ವಗಳೇನು ಅನ್ನೋದಾದರೆ ಅಹಿಂಸೆ. ಅಹಿಂಸಾ ಪರಮೋ ಧರ್ಮವೇ ನಮ್ಮ ಜೈನ ಧರ್ಮ. ಇತ್ತೀಚಿನ ದಿನಗಳಲ್ಲಿ ಹಿಂಸಾಚಾರ, ಸಂಘರ್ಷಣೆ ಅಥವಾ ಭಯೋತ್ಪಾದನೆ ಅತಿ ಹೆಚ್ಚಾಗಿದ್ದವು. ಯಾಕೆ ಅಂದರೆ ಯಾರು ಅಹಿಂಸಾ ತತ್ವವನ್ನು ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ಲಿಕ್ಕತ್ತಿಲ್ಲ. ಯಾಕಂದರೆ ಯಾವುದೇ ಪ್ರಾಣಿಗಳಿಗಾಯ್ತು, ಯಾವುದೇ ಕೀಟಗಳಿಗಾಯ್ತು ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಹಾನಿಯನ್ನು ಉಂಟು ಮಾಡದಿರುವುದೇ ಈ ಅಹಿಂಸಾ. ಸೊ ನಾವು ಇದನ್ನು ಜೀವನದಲ್ಲಿ ಅಹಿಂಸಾ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಶಾಂತಿ ಮತ್ತು ನೆಮ್ಮದಿಯಿಂದ ಸಾಗಿಸಬಹುದು. ನಂತರ ಬರೋದೇ ಅನೇಕಾಂತವಾದ. ಅನೇಕಾಂತವಾದ ಹೇಗೆ ಅಂದರೆ ಒಂದೇ ವಿಷಯದಲ್ಲಿ ಹಲವಾರು ಜನರದ್ದು ಹಲವಾರು ದೃಷ್ಟಿಕೋನಗಳಿರ್ತವೆ. ನಾವು ನಮ್ಮದೇ ಹೇಳಿಕೆ ಕರೆಕ್ಟು, ನಾವು ಹೇಳಿದ್ದೇ ರೈಟು ಅನ್ನೋದನ್ನು ಬಿಟ್ಟು ಬೇರೆಯವರ ಹೇಳಿಕೆಗೂ ಸಹ ನಾವು ಏನು ಮಾಡಬೇಕು, ಗೌರವವನ್ನು ಕೊಡಬೇಕು. ನಾವು ನಮ್ಮದೇ ಧರ್ಮ ಶ್ರೇಷ್ಠ ಧರ್ಮ, ನಮ್ಮದು ಒಂದೇ ಧರ್ಮ, ಹಾಗೆ ಹೀಗೆ ಹೇಳೋದ್ರ ಜೊತೆಗೆ ಬೇರೆ ಧರ್ಮವನ್ನು ಅಲ್ಲಗಳಿಬಾರ್ದು. ಬೇರೆ ಧರ್ಮಗಳಿಗೂ ಸಹ ನಾವು ಅದರದೇ ಆದ ಗೌರವ, ಅದರದೇ ಆದ ಪ್ರತಿಷ್ಠೆಯನ್ನು ಕೊಡಲೇಬೇಕು. ಹಾಗೆ ಕುಟುಂಬದಲ್ಲಿ ಸಹ ಈಗ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಕುಟುಂಬದಲ್ಲೇ ಬೇರೆ ಬೇರೆ ಜನರ ಭಿನ್ನಾಭಿಪ್ರಾಯಗಳಿರ್ತವೆ. ಹಾಗಂತ ನಾವು ಹೇಳಿದೆ ಕೇಳಬೇಕು ಅನ್ನೋದೇನು ಇರೋದಿಲ್ಲ. ಅವರವರ ಅಭಿಪ್ರಾಯಕ್ಕೂ ಸಹ ನಾವು ಮನ್ನಣೆಯನ್ನು ಕೊಡಬೇಕು. ಅದಾದಮೇಲೆ ಆಸ್ಥೇಯ ಹೇಗೆ ಅಂದರೆ ಕಳ್ಳತನ ಮಾಡದಿರುವುದು. ನಮ್ಮ ಸಮಾಜದಲ್ಲಿ ನಮಗೊಂದು ಗೌರವಪೂರ್ಣ ವ್ಯಕ್ತಿತ್ವ ನಮ್ದಾಗಬೇಕು ಅಂದರೆ ನಾವು ಅಪ್ರಾಮಾಣಿಕತೆ, ಕಳ್ಳತನ ಇವನ್ನೆಲ್ಲವನ್ನು ಬಿಡಲೇಬೇಕು. ಇವನ್ನ ಬಿಟ್ಟಾಗ ಮಾತ್ರ ನಾವು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೇರಿ ನಮಗೆ ಗೌರವವನ್ನು ಸಿಗುತ್ತದೆ. ಅಸ್ಥೇಯ ಅಂದರೆ ಕಳ್ಳತನ ಮಾಡದಿರುವುದು. ಇದನ್ನು ನಾವು ಪಾಲನೆ ಮಾಡಲೇಬೇಕು. ನಂತರ ಬರೋದು ಅಪರಿಗ್ರಹ ಅಂದರೆ ನಮಗೆ ಉಪಯೋಗಕ್ಕಿಂತ ಹೆಚ್ಚಾಗಿ ನಾವು ಭೋಗಗಳನ್ನು ಸಂಗ್ರಹಣೆ ಮಾಡದಿರುವುದು. ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಸಂಗ್ರಹಿಸಿ ಅದರಲ್ಲಿ ತೃಪ್ತಿಯಿಂದ ಜೀವನವನ್ನು ಮಾಡಬೇಕು. ಏಕೆಂದರೆ ಹಿತ ಜೀವನ ಮಿತ ಜೀವನ. ಮಿತವಾಗಿ ಇದ್ದಲ್ಲಿ ಮಾತ್ರ ಜೀವನದಲ್ಲಿ ಹಿತವನ್ನು ನಾವು ಕಾಣ್ಬೋದು. ಉಪಯೋಗಕ್ಕಿಂತ ಹೆಚ್ಚಾಗಿ ಆಸ್ತಿ ಭೋಗಗಳನ್ನು ಸಂಪಾದಿಸಿಟ್ಟು ಅದನ್ನು ಕಾಯುವ ಚಿಂತೆಯಲ್ಲಿ ನಾವು ಜೀವನವನ್ನು ಕಳೆದ್ಬಿಡ್ತೀವಿ. ಅವಾಗ ಏನು ಮಾಡಬೇಕು, ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಸಂಪಾದನೆ ಮಾಡಿ ಜೀವನವನ್ನು ಮಾಡಬೇಕು. ಕಡಿಮೆ ತಗೊಳ್ಬೇಕು, ಹೆಚ್ಚು ಹಂಚಿಕೊಳ್ಳಬೇಕು. ಇದರಲ್ಲಿ ಜೀವನದ ತತ್ವ ಅಡಗಿದೆ. ಇದನ್ನು ನಾವು ಪರಿಪಾಲನೆ ಮಾಡಿದ್ದಾದರೆ ಚಿಂತಾಹೀನರಾಗಿ ಜೀವನವನ್ನು ನೆಮ್ಮದಿಯಿಂದ ಮಾಡಬಹುದು. ಅದಾದಮೇಲೆ ಪರಿಸರ ಕಾಳಜಿ. ಜೈನ ಧರ್ಮದಲ್ಲಿ ಪರಿಸರ ಕಾಳಜಿ, ಯಾವುದೇ ಕೀಟಗಳಿಗೆ ಹಾನಿ ಮಾಡಬಾರದು. ಈಗ ಹೊಲಗಳಿಗೆ ಅತಿಯಾದ ವಿಷಕಾರಿಯನ್ನು ಹಾಕಬಾರ್ದು. ಅಲ್ಲಿರುವ ಕೀಟಗಳಿಗೂ ಜೀವ ಇದೆ, ಅದನ್ನು ನಾವು ಕಾಪಾಡಬೇಕು ಅನ್ನೋದನ್ನು ಸಾರಿದ್ದಾರೆ. ಅದಾದಮೇಲೆ ಆಹಾರ ಕ್ರಮ. ಜೈನ ಧರ್ಮದಲ್ಲಿ ತುಂಬ ಸಾತ್ವಿಕ ಆಹಾರ ಕ್ರಮ ಉಂಟು. ಸಾತ್ವಿಕ ಆಹಾರ ಕ್ರಮ ಹಾಗೂ ವಾಸ ಪದ್ಧತಿಯು ವೈಜ್ಞಾನಿಕವಾಗಿಯೂ ಸಹ ಒಳ್ಳೆಯ ಪದ್ಧತಿಯಾಗಿದೆ. ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಅದೇ ರೀತಿಯಾಗಿ ಇವೆಲ್ಲ ಅಂಶಗಳು ಏನಿದಾವು ಜೈನ ಧರ್ಮದಲ್ಲಿ ಇನ್ನೂ ಹಲವಾರು ಇದಾವು. ನನಗೆ ತುಂಬ ಪ್ರಭಾವ ಬೀರುವ ಅಂಶ ನಾನು ಇಲ್ಲಿ ಹೇಳ್ಕೊಡ್ತಿದ್ದೀನಿ. ಸೊ ಇವೆಲ್ಲ ಅಂಶಗಳನ್ನು ನಾವು ಜೀವನದಲ್ಲಿ ಅಳವಡಿಸೇ ಆಗಿದ್ದರೆ ನಮ್ಮ ಜೀವನ ಸರಳತೆಯಿಂದ ಹಾಗೂ ಶಾಂತತೆಯಿಂದ ನೆಮ್ಮದಿಯಿಂದ ಜೀವನವನ್ನು ನಾವು ನಡೆಸಬಹುದು. ಒಟ್ಟಾರೆಯಾಗಿ ಜೈನ ಧರ್ಮದ ಮೂಲ ಉದ್ದೇಶ ಬದುಕಲು ಬಿಡು ಅನ್ನೋದು. ನಾವು ಬದುಕಿ ಇನ್ನೊಬ್ಬರನ್ನು ಬದುಕಿಸೋಣ, ಇನ್ನೊಬ್ಬರು ಬದುಕಲನ್ನು ನಾವು ಬಿಡೋಣ ಹೇಳೋದ್ರ ಮೂಲಕ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸಿದ್ದೇನೆ. ಎಲ್ಲರಿಗೂ ಜೈ ಜಿನೇಂದ್ರಗಳು. ಧನ್ಯವಾದಗಳೊಂದಿಗೆ ಪೂಜಾ ಭರ್ತೇಶ್.